Hi friends, welcome back to my YouTube channel All in One Nashik. ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಆಲ್ ಆಪ್ಷನ್ ಪ್ರೆಸ್ ಮಾಡಿ. ನಾನು ಇವತ್ತು ಸೆಕೆಂಡ್ ಲಾಂಗ್ ಟ್ರಿಪ್ ನನ್ನ ಬೈಕಲ್ಲಿ ಹೊರಡ್ತಾ ಇದ್ದೇನೆ. ಹೊಸ ಬೈಕು ನಾನು ಮೊನ್ನೆ ತಗೊಂಡದಷ್ಟೇ. ಅದು ನಾನು ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲೆಲ್ಲ ಹೇಳಿದ್ದೆ. ನಾನು ಅಂದರೆ ಪುಣಚದಿಂದ ಮಂತ್ರಾಲಯಕ್ಕೆ ಲಾಂಗ್ ರೈಡ್ ಹೋಗ್ತಾ ಇದ್ದೇನೆ. ಮುಂಚೆ ಒಮ್ಮೆ ಗುರುವಾಯೂರಿಗೆ ಹೋಗಿದ್ದೆ ಲಾಂಗ್ ಡ್ರೈವ್, ಪುಣಚದಿಂದ ಗುರುವಾಯೂರು. ಅದು ಸಾಧಾರಣ 678 ಕಿಲೋಮೀಟ್ರ್ ಆಗಿದೆ ಅಪ್ ಆ್ಯಂಡ್ ಡೌನು. ಇದು ಒಂದು ಸೈಡ್ 550 ಕಿಲೋಮೀಟ್ರ್ ಆಗ್ತದೆ ಹೋಗುವಾಗ. ಹೋಗ್ಲಿಕ್ಕೆ 550 ಕಿಲೋಮೀಟ್ರ್, ಬರಲಿಕ್ಕೆ 550 ಕಿಲೋಮೀಟ್ರ್. ಜರ್ನಿ ಹೇಗೆ ಆಗ್ತದೆ ಗೊತ್ತಿಲ್ಲ, ನೋಡುವ. ಇಲ್ಲಿಂದ ಹೊರಟಿದ್ದೇನೆ. ಎಲ್ಲಿಯಾದರೂ ಬ್ರೇಕಲ್ಲಿ ಪುನಃ ವೀಡಿಯೋ ಮಾಡ್ತೇನೆ. ನಾನಂದರೆ ಎಲ್ಲಿ ಸ್ಟೇ ಇಲ್ಲ, ರಾಯರ ದರ್ಶನ ಮಾಡಿ ವಾಪಸ್ ಬರೋದು. ಓಕೆ ನೋಡಿ, ಬ್ಯಾಗೆಲ್ಲ ಪ್ಯಾಕ್ ಮಾಡಿದ್ದೇನೆ. ಒಂದು ಮುಂಡು, ಶಾಲು ಮತ್ತು ಒಂದು ಬೆಡ್ಶೀಟ್ ಮತ್ತು ಬೈರಾಸ್, 2 ನೀರಿನ ಬಾಟ್ಲಿ, 2 ಲೀಟ್ರಿದು ಒಂದು ನೀರಿನ ಬಾಟ್ಲಿ, 1 ಲೀಟ್ರಿದು ನೀರಿನ ಬಾಟ್ಲಿ, ಮತ್ತು ಕೆಲವು ಐಟಮ್ ತಗೊಂಡಿದ್ದೇನೆ. ಚೈನಿಗೆ ಆಯಿಲ್ ತಗೊಂಡಿದ್ದೇನೆ, ಮತ್ತು ಪವರ್ ಬ್ಯಾಂಕ್ 2 ತಗೊಂಡಿದ್ದೇನೆ, ಮತ್ತು ಎಲ್ಲ ಹೆಲ್ಮೆಟ್, SMK ಹೆಲ್ಮೆಟ್. ಹಾಯ್ ಫ್ರೆಂಡ್ಸ್, ನಾನು ಆನ್ ದ ವೇ ಪುಣಚದಿಂದ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೇನೆ ಬೈಕಲ್ಲಿ. ಇನ್ನೊಂದು 277 ಕಿಲೋಮೀಟ್ರ್ ಇದೆ. 277 ಕಿಲೋಮೀಟ್ರ್ ಇದೆ ಇನ್ನೂ ಸಹ. ಹೋಗ್ತಾ ಇದ್ದೇನೆ. ಅಂದರೆ 1 2 3 4 ಕಡೆ ಬ್ರೇಕ್ ತಗೊಂಡೆ, ಅಲ್ಲಲ್ಲಿ ನಿಲ್ಲಿಸಿದ್ದೇನೆ. ಅಲ್ಲೀಗ ಅಂದರೆ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಲ್ಲಿ ನಿಲ್ಲಿಸಿದ್ದೇನೆ. ಮತ್ತು ಈಗ ರಾತ್ರಿ ಅಲ್ಲ, ಹಾಗೆ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ನಾನು ಬೆಳಿಗ್ಗೆ ಒಂದು 6 ಗಂಟೆ ಅಷ್ಟೊತ್ತಿಗೆ ಮಂತ್ರಾಲಯಕ್ಕೆ ರೀಚ್ ಆಗ್ತದೆ ಅಂತ ಬರ್ತಾಯಿದೆ ಗೂಗಲ್ ಮ್ಯಾಪಲ್ಲಿ. ನೋಡಬೇಕು ಹೇಗಾಗ್ತದೆ. ಇನ್ನೂ ಜರ್ನಿ ಇದೆ ಹಾಗೆ. ಓಕೆ, ಕಂಟಿನ್ಯೂ ದ ವ್ಲಾಗ್. ಫುಲ್ ಜಾಶ್. ಸೆಕೆಂಡ್ ಟೈಮ್ ಲಾಂಗ್ ರೈಡ್ FZ ಜೊತೆ, ಯಮಾ FZ ಬೈಕ್. ಓಕೆ, ಕಂಟಿನ್ಯೂ ಮಾಡ್ತಾನೆ. इधर ही कुछ मिल जाएगा, इधर ही बहुत लंबा है, इधर पास है. ಹಾಯ್ ಫ್ರೆಂಡ್ಸ್, ನಾನು ಮಂತ್ರಾಲಯಕ್ಕೆ ರೀಚ್ ಆದೆ. ನಿನ್ನೆ ಸಂಜೆ 4 ಗಂಟೆಗೆ ನಿನ್ನೆ ಸಂಜೆ 5 ಗಂಟೆಗೆ ನಾನು ಬೈಕಲ್ಲಿ ಹೊರಟದ್ದು. ಇವತ್ತು ಬೆಳಿಗ್ಗೆ 9 ಗಂಟೆಗೆ ರೀಚ್ ಆದೆ ಮಂತ್ರಾಲಯಕ್ಕೆ. ಹಾಗೆ ರಾಯರ ದರ್ಶನ ಎಲ್ಲ ಚೆನ್ನಾಗಿ ಆಯಿತು. ಫಸ್ಟ್ ಟೈಮ್ ರಾಯರ ದರ್ಶನ ಮಾಡ್ತಾ ಇರೋದು ನನ್ನ ಜೀವನದಲ್ಲಿ. ಫಸ್ಟ್ ಗುರು ರಾಘವೇಂದ್ರ ಸ್ವಾಮೀಜಿ ಅವರ ದರ್ಶನ ಮಾಡ್ತಾ ಇರೋದು. ಹಾಗೆ ದರ್ಶನ ಆಗಿ ಒಂದು ತುಂಬ ಒಳ್ಳೆಯದಾಯಿತು. ಹಾಗೆ ತುಂಬ ಸಮಯದಿಂದ ಬರಬೇಕಂತ ಇದ್ದೆ. ಅದು ಸಹ ಬೈಕಲ್ಲಿ ಒಂದು ಮಂತ್ರಾಲಯಕ್ಕೆ ಬರಬೇಕಂತಿದ್ದೆ, ಲಾಂಗ್ ರೈಡ್. ಹಾಗೆ ಮಂತ್ರಾಲಯಕ್ಕೆ ರೀಚ್ ಆದೆ. ಇವತ್ತಷ್ಟು ರಶ್ ಇಲ್ಲ, ಶುಕ್ರವಾರ. ನಿನ್ನೆ ರಶ್ ಇತ್ತಂತೆ. ಇವತ್ತು ಮಾರ್ಚ್ 6/1/2026 ತಾರೀಕು. ಹಾಗೆ ಓಕೆ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತಾನೆ. ಇಲ್ಲ ಇದ್ದರೆ ಇಲ್ಲಿಗೆ ವೀಡಿಯೋ ಎಂಡ್ ಅಂತ ತಿಳ್ಕೊಳ್ಳಿ. ವೀಡಿಯೋ ಕಂಟಿನ್ಯೂ ಮಾಡ್ತಾನೆ ಮನೆಗೆ ತಲುಪಿದ ಮೇಲೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಬೈಕಲ್ಲಿ ಹೋಗ್ತಾ ಇದ್ದೇನೆ. ನಿನ್ನೆ ಅಂದರೆ 6ನೇ ತಾರೀಕು ನಾನು ರಾತ್ರಿ 11 ಹೊರಟಿದ್ದೇನೆ ಮಂತ್ರಾಲಯದಿಂದ. 11 ಹೊರಟಿದ್ದೇನೆ. ಈಗ ಒಂದು 10:56 ಆಗ್ತಾ ಬಂತು, ಅಂದರೆ 11 ಗಂಟೆ ಆಗ್ತಾ ಬಂತು ಹತ್ರ. ಇನ್ನೂ ನನಗೆ ಒಂದು 180 ಕಿಲೋಮೀಟ್ರ್ ಇದೆ ಪುತ್ತೂರು ರೀಚ್ ಆಗಲಿಕ್ಕೆ. ಬೈಕಲ್ಲಿ ಹೋಗ್ತಾ ಇದ್ದೇನೆ ನೋಡಿ. ತಿಂಡಿ ಎಲ್ಲ ಮಾಡಿಕೊಂಡೆ, ಬೆಳಿಗ್ಗೆದು ತಿಂಡಿ ಮಾಡಿಕೊಂಡೆ. ಹಾಗೆ ಒಂದು ಪೆಟ್ರೋಲ್ ಪಂಪಲ್ಲಿ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿದೆ. ಸ್ವಲ್ಪ ಹೊತ್ತು ನಿದ್ದೆ ಎಲ್ಲ ಆಗಿರಲಿಲ್ಲ, ಫುಲ್ ನೈಟ್ ರೈಡ್ ಮಾಡಿದ್ದು ನಾನು. ಮೊನ್ನೆ ಗುರುವಾರ
ನಾನು ಫುಲ್ಲು ನೈಟ್ ರೈಡ್, ಅಂದರೆ ಗುರುವಾರ ಸಂಜೆ 5 ಗಂಟೆಗೆ ಹೊರಟು ಮಂತ್ರಾಲಯ ರೀಚ್ ಆದ್ದು ಮರುದಿವಸ ಬೆಳಿಗ್ಗೆ 9 ಗಂಟೆಗೆ. ಹಾಗೆ ವಾಪಸ್ಸು ಆ ದಿವಸ ರಾತ್ರಿ 11ವರೆಗೆ ಹೊರಟು ಈಗ 11 ಗಂಟೆ ಆಗ್ತಾ ಬಂತು. ಇನ್ನು ಮನೆಗೆ ತಲುಪುವಾಗ ಎಷ್ಟು ಗಂಟೆ ಆಗ್ತದೆ ಗೊತ್ತಿಲ್ಲ. ಓಕೆ, ಕಂಟಿನ್ಯೂ ದ ವ್ಲಾಗ್. ಎಂಜಾಯ್ ದ ಪ್ರೆಸೆಂಟ್ ಟೈಮ್, ಎಂಜಾಯ್ ದ ಪ್ರೆಸೆಂಟ್ ಡೇ, ಅಷ್ಟೇ. ಚಿಲ್ಲಾಗಿರಿ. ಹಾಗೆ ನಾನು ರೈಡ್ ಕಂಟಿನ್ಯೂ ಮಾಡ್ತೇನೆ. ಈಗ ಮನೆಗೆ ತಲುಪಿದ ಮೇಲೆ ಒಂದು ವೀಡಿಯೋ ಮಾಡ್ತೇನೆ, ನೋಡ. ಓಕೆ, ಹಾಯ್ ಫ್ರೆಂಡ್ಸ್, ನಾನು ಮಂತ್ರಾಲಯದಿಂದ ಪುತ್ತೂರಿಗೆ ರೀಚ್ ಆದೆ. ಅಂದರೆ ನಿನ್ನೆ ರಾತ್ರಿ 11ವರೆಗೆ ನಾನು ಅಲ್ಲಿ ಮಂತ್ರಾಲಯದಿಂದ ಹೊರಟದು. ಸರಿ ಪುತ್ತೂರಿಗೆ 5 ಗಂಟೆಗೆ ತಲುಪಿದೆ. ಜರ್ನಿ ಎಲ್ಲ ಚೆನ್ನಾಗಿತ್ತು. ಅಂದರೆ ನಿದ್ದೆ ಇಲ್ಲ, ಒಂದು 2 ದಿವಸ ನಿದ್ದೆ ಇಲ್ಲ. ಕರೆಕ್ಟ್ ಫುಲ್ಲು ನೈಟ್ ರೈಡ್ ಮಾಡಿದ್ದು ಬೈಕಲ್ಲಿ, ಸೋಲೋ ರೈಡ್ ಮಾಡಿದ್ದು ಬೈಕಲ್ಲಿ. ನೋಡಿ, ಇಲ್ಲಿ ಪೋಸ್ಟ್ ಆಫೀಸ್ ರೀಚ್ ಆದೆ ನಾನೀಗ. ಮತ್ತು ಈಗ ಇನ್ನು ನೆಕ್ಸ್ಟ್ ಮನೆಗೆ ಇನ್ನೊಂದು ಅರ್ಧ ಗಂಟೆ ಜರ್ನಿ ಇದೆ. ಬಸ್ನವ್ರು ಮಾತಾಡಿಸಿದ್ರು, ಇನ್ನು ಅರ್ಧ ಗಂಟೆ ಜರ್ನಿ ಇದೆ ಮನೆಗೆ. ಫುಲ್ಲು ದರ್ಶನ ಎಲ್ಲ ಚೆನ್ನಾಗೇ ಆಯಿತು. ಮಂತ್ರಾಲಯದಲ್ಲಿ ಒಂದು 6-7 ಸಲ ದರ್ಶನ ಆಯಿತು. ಹಾಗೆ ನಿದ್ದೆ ಇಲ್ಲದೆ ನೋಡಿ, ಕಣ್ಣು ಒಂಥರ ಆಗಿದೆ. ಇನ್ನೀಗ ನಿದ್ದೆ ಮಾಡಬೇಕು ಚೆನ್ನಾಗಿ. ಏನಾದರೂ ಸ್ನ್ಯಾಕ್ಸ್ ತಿಂಡಿ ಏನಾದರೂ ತಿನ್ನಬೇಕು. ಹಾಗೆ ಈಗ ಮತ್ತೆ ನನ್ನ ಹೊಸ ಬೈಕಲ್ಲಿ ಒಂದು ಶಾಕ್ ಅಬ್ಸರಲ್ಲಿ ಆಯಿಲ್ ಲೀಕೇಜ್ ಇದೆ ಒಂದು ಸೈಡ್. ಅದೀಗ ಕೇಳಬೇಕಂತ ಇದ್ದೇನೆ ಶೋರೂಮಲ್ಲಿ. ಮತ್ತು ಬೈಕ್ ಒಳ್ಳೆಯದಾಗಿದೆ ರೈಡ್ಗೆ. ಯಮಾ FZ ಬೈಕ್ ಏನು ಪ್ರಾಬ್ಲಮ್ ಆಗಿಲ್ಲ ಬೈಕಲ್ಲಿ. ಅಂದರೆ ಇಂಜಿನ್ ರಿಫೈನ್ ಆಗಿದೆ ಅಂತ ಎಲ್ಲ ಹೇಳ್ತಾರೆ. ಹಾಗೆ ಹೀಟ್ ಆಗಿದೆ ಬೈಕ್, ಆದರೆ ಏನು ಪ್ರಾಬ್ಲಮ್ ಆಗಲಿಲ್ಲ ಇಷ್ಟವರೆಗೆ. ಮತ್ತು ಪರಿಮಳ ಪ್ರಸಾದ ಎಲ್ಲ ತಗೊಂಡೆ ಮಂತ್ರಾಲಯದಲ್ಲಿ. ಮತ್ತು ಪರಿಮಳ ಪ್ರಸಾದ ಪ್ಯಾಕಿಂಗ್ ಮಾಡಿದೆ, ಸ್ವಲ್ಪ ಪ್ಯಾಕ್ ಮಾಡಿದೆ ಮತ್ತು ಸ್ವಲ್ಪ ಸೆಟ್ ಮಾಡಿದೆ. 6ರದ್ದು ಸಾಲು 60 ಪರಿಮಳ ಪ್ರಸಾದ ಹಾಗೆ ಸೆಟ್ ಮಾಡಲಿಕ್ಕೆ ಒಂದು ಟ್ರೇಯಲ್ಲಿ. ಅದು ಸೇವೆ ಮಾಡುವವರು ಸೇವೆ ಮಾಡ್ಬೋದು ಮಂತ್ರಾಲಯದಲ್ಲಿ. ಹಾಗೆ ಓಕೆ, ಇಲ್ಲಿಗೆ ಈ ವ್ಲಾಗನ್ನು ಎಂಡ್ ಮಾಡ್ತೇನೆ. ಹೊಸ ವೀಡಿಯೋಂದಿಗೆ ನಿಮ್ಮೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ಚಿಲ್ಲಾಗಿರಿ, ಬಿಂದಾಸ್ ಆಗಿರುತ್ತೆ ಅಂತ ಇಲ್ಲಿಗೆ ವೀಡಿಯೋ ಎಂಡ್ ಮಾಡ್ತಾರೆ.